ನಮಸ್ಕಾರ ವೀಕ್ಷಕರೇ. ಕಳೆದ ಒಂದು ವಾರದಿಂದ ದಿನ ಬೆಳಗಾದರೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಅನ್ನೋ ಸುದ್ದಿಯೇ ಕೇಳಿ ಬರ್ತಾ ಇದೆ. ಇಂಟರ್ನೆಟ್ನಲ್ಲಿ ಬಾಂಗ್ಲಾ ಹಿಂದೂಗಳು ಅಂತ ಸರ್ಚ್ ಮಾಡಿದ್ರೆ ನೋಡಲಾಗದ ರೀತಿಯ ಭಯಾನಕ ವಿಡಿಯೋಗಳು ಕಾಣಿಸುತ್ತವೆ. ಇದೆಲ್ಲ ನೋಡಿದ ಮೇಲೆ ಭಾರತೀಯರಲ್ಲಿ ಪಶ್ಚಾತ್ತಾಪ ಕಾಡ್ತಾ ಇದೆ. ಹಿಂದೂ ವಿರೋಧಿ ಹಿಂದೂಗಳ ಮಾತಿಗೆ, ಬುದ್ಧಿಜೀವಿಗಳ ಮಾತಿಗೆ ತಲೆ ಆಡಿಸಿ ಒಂದು ದೇಶ ಎಂತ ದುರಂತಕ್ಕೆ ಹೋಯ್ತು ಅನ್ನೋದನ್ನ ಭಾರತೀಯರು ಯೋಚಿಸ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಕಾರಣಕ್ಕೆ ಮೋದಿ ಸರ್ಕಾರವನ್ನ ತೆಗಳುತ್ತಿದ್ದವರೆಲ್ಲ ಬಾಂಗ್ಲಾ ಪರಿಸ್ಥಿತಿ ನೋಡಿ ಕಂಗಾಲಾಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದಿದ್ರೆ ಅಂತ ಭಯಭೀತರಾಗ್ತಾ ಇದ್ದಾರೆ. ಅತ್ತ ಬಾಂಗ್ಲಾದಲ್ಲಿ ಜಾತ್ಯತೀತ ಸೋಗಿನಲ್ಲಿ ಹಿಂದೂ ವಿದ್ಯಾರ್ಥಿ ನಾಯಕನೊಬ್ಬ ದಂಗೆಯಲ್ಲಿ ಭಾಗಿಯಾಗಿದ್ದ. ಹಲವು ಕಡೆಗಳಲ್ಲಿ ಹೋರಾಟವನ್ನ ಆತನೇ ಲೀಡ್ ಮಾಡಿದ್ದ. ಅವನು ಕೂಡ ತಮಗೆ ಬಂದಿರೋ ಪರಿಸ್ಥಿತಿಯನ್ನ ನೆನೆದು ಮರುಗಿದ್ದಾನೆ. ಇದೆಲ್ಲ ಆದ ಬೆನ್ನಲ್ಲೇ ಅಲ್ಲಿನ ಹಿಂದೂಗಳು ಒಗ್ಗೂಡಿ ಅನ್ಯಾಯದ ವಿರುದ್ಧ ದನಿ ಏರಿಸ್ತಾ ಇದ್ದಾರೆ. ಹಾಗಿದ್ರೆ ಬಾಂಗ್ಲಾದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಹಿಂದೂಗಳ ಪ್ರಾಣ ಉಳಿಸೋ ಸಾಧ್ಯತೆ ಇದೆಯಾ? ಭಾರತ ಸರ್ಕಾರ ಏನು ಮಾಡಬಹುದು? ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಮೊನ್ನೆಯ ಎಪಿಸೋಡ್ ನಲ್ಲಿ ಒಂದು ವಿಚಾರವನ್ನ ಹಂಚಿಕೊಂಡಿದ್ವಿ. ಆರ್ಯ ಭೌಮಿಕ್ ಅನ್ನೋ ಹಿಂದೂ ವಿದ್ಯಾರ್ಥಿನಿ ಬಗ್ಗೆ ಹೇಳಿದ್ವಿ. ಆಕೆ ಕೂಡ ಹಸೀನಾ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಆಕ್ಟಿವ್ ಆಗಿದ್ದವಳು. ತಾನೊಬ್ಬ ಬಾಂಗ್ಲಾದೇಶಿ, ನನಗೆ ನನ್ನ ದೇಶ ಮುಖ್ಯ, ಇಲ್ಲಿ ಎಲ್ಲರೂ ಸಮಾನರು, ಜಾತ್ಯತೀತತೆ ಅನ್ನೋದನ್ನ ನಂಬಿಕೊಂಡಿದ್ಲು. ಅದೇ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸಹಾಯವಾಗ್ಲಿ ಅಂತ ಹೋರಾಟ ಮಾಡ್ತಾ ಇದ್ಲು. ಆದರೆ ಕೊನೆಗೆ ಇದು ಜಾತ್ಯತೀತ ಹೋರಾಟ ಅಲ್ಲ, ಹಿಂದೂಗಳ ಮಾರಣ ಹೋಮದ ಹೋರಾಟ ಅಂತ ಅರ್ಥ ಆಗೋ ಹೊತ್ತಿಗೆ ಎಷ್ಟೋ ಹತ್ಯೆಗಳು ನಡೆದಿದ್ವು. ಕೊನೆಗೆ ಆಕೆ ನಮ್ಮನ್ನ ಉಳಿಸಿ ಅಂತ ಅಂಗಲಾಚಿ ಬೇಡಿಕೊಂಡಿದ್ದನ್ನ ನೋಡಿದ್ವಿ. ಈಗ ಅದೇ ರೀತಿ ಜಾತ್ಯತೀತತೆ ಅನ್ನೋ ನಂಬಿಕೆಯಲ್ಲಿ ಯಾಮಾರಿದ ವಿದ್ಯಾರ್ಥಿ ನಾಯಕನೊಬ್ಬ ತನ್ನ ಕಥೆಯನ್ನ ಹೇಳ್ಕೊಂಡಿದ್ದಾನೆ. ಆತನ ಹೆಸರು ನಿಲ್ಯಾಸ್ ಕುಮಾರ್ ಬಿಸ್ವಾಸ್ ಅಂತ. ವಿದ್ಯಾರ್ಥಿಗಳ ಪರವಾಗಿ ನಾನು ಹಸೀನಾ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದೆ. ಆದ್ರೆ ಹಸೀನಾ ನಿರ್ಗಮನದ ಬಳಿಕ ಇಲ್ಲಿ ಹಿಂದೂಗಳ ಜೀವನ ನರಕವಾಗಿದೆ ಅಂತ ಹೇಳ್ಕೊಂಡಿದ್ದಾನೆ. ಈಗ ನಾನು ಮಾಡಿದ್ದ ತಪ್ಪೇನು ಅನ್ನೋದರ ಅರಿವಾಗ್ತಾ ಇದೆ. ಇಲ್ಲಿನ ಪರಿಸ್ಥಿತಿಯನ್ನ ನೋಡಿದ್ರೆ ರಾತ್ರಿ ನಿದ್ದೆಯೇ ಬರೋದಿಲ್ಲ. ನನ್ನನ್ನು ನಾನು ಉಳಿಸಿಕೊಳ್ಳೋದೇ ಕಷ್ಟವಾಗಿದೆ. ಕ್ಷಣ ಕ್ಷಣಕ್ಕೂ ಆತಂಕದ ವಾತಾವರಣ ಸೃಷ್ಟಿ ಆಗ್ತಾನೆ ಇದೆ. ನಮ್ಮ ಜೀವನ ಅಪಾಯದಲ್ಲಿದೆ. ನಮ್ಮ ಮನೆಗಳು, ದೇಗುಲಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂತ ನೋವನ್ನ ತೋಡಿಕೊಡ್ತಾ ಇದ್ದಾನೆ. ಇನ್ನು ದಂಗೆ ಎದ್ದ ದಿನದಿಂದ ಸಾಕಷ್ಟು ದೇಗುಲಗಳನ್ನ ಧ್ವಂಸಗೈಯಲಾಗಿದೆ. ಅದರಲ್ಲಿ ಪುರಾತನ ದೇಗುಲಗಳು ಇದ್ವು ಅನ್ನೋದನ್ನ ಹೇಳಿದ್ವಿ. ಇಲ್ಲೂ ಕೂಡ ಒಂದು ವಿಷಾದದ ಸಂಗತಿ ಇದೆ. 1971 ಅಂದ್ರೆ ಬಾಂಗ್ಲಾದೇಶ ರಚನೆಯಾದ ಹೊತ್ತು. ಆ ಸಮಯದಲ್ಲಿ ಅಲ್ಲಿನ ಜನರು ಸಂಕಷ್ಟದಲ್ಲಿರ್ತಾರೆ. ಆ ಹೊತ್ತಲ್ಲಿ ಇಸ್ಕಾನ್ ಸಂಸ್ಥೆಯ ಆಪ್ತ ವಲಯದಲ್ಲಿದ್ದ ಖ್ಯಾತ ಸಂಗೀತಗಾರ ಪಂಡಿತ್ ರವಿಶಂಕರ್ ಬಾಂಗ್ಲಾ ಜನರ ಸಹಾಯಕ್ಕೆ ಮುಂದಾಗ್ತಾರೆ. ಅವರ ವಿದೇಶಿ ಸ್ನೇಹಿತನ ಜೊತೆಗೂಡಿ ಸೇವ್ ಬಾಂಗ್ಲಾ ಅನ್ನೋ ಹೆಸರಲ್ಲಿ ವಿದೇಶಗಳಲ್ಲಿ ಫಂಡ್ ರೈಸಿಂಗ್ ಮಾಡ್ತಾರೆ. ಅದರ ಹಣದಲ್ಲಿ ಬಾಂಗ್ಲಾದಲ್ಲಿ ಇಸ್ಕಾನ್ ಸ್ಥಾಪಿಸಿ ಹಸಿದವರಿಗೆ ತಿಂಗಳುಗಟ್ಟಲೆ ಅನ್ನದಾನ ಮಾಡಲಾಗುತ್ತೆ. ಯಾವ ಜಾತಿ, ಧರ್ಮ, ಭಾಷೆ ಯಾವುದನ್ನು ನೋಡದೆ ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಲಕ್ಷ ಲಕ್ಷ ಜನರಿಗೆ ಅನ್ನದಾನ ಮಾಡಲಾಗುತ್ತೆ. ಇಂದು ಆ ದೇಗುಲವನ್ನ ಧ್ವಂಸ ಮಾಡಲಾಗಿದೆ. ಶ್ರೀಕೃಷ್ಣನ ವಿಗ್ರಹವನ್ನ ಚೂರು ಚೂರು ಮಾಡಲಾಗಿದೆ. ಪ್ರಪಂಚದಲ್ಲಿ ಅತ್ಯಂತ ಹಳೆಯ ನಾಗರಿಕತೆ ಯಾವುದು ಅಂತ ಕೇಳಿದ್ರೆ ಬಹಳಷ್ಟು ಜನರು ಭಾರತದತ್ತ ನೋಡ್ತಾರೆ. ಅತ್ಯಂತ ಹಳೆಯ ಧರ್ಮ ಯಾವುದು ಅಂತ ಕೇಳಿದ್ರೆ ಹಲವರ ಅಭಿಪ್ರಾಯ ಸನಾತನ ಧರ್ಮ ಅನ್ನೋದು. ಅದೇ ರೀತಿ ಪ್ರಪಂಚದಲ್ಲಿ ಒಗ್ಗಟ್ಟೇ ಇಲ್ಲದ ಧರ್ಮ ಯಾವುದಾದ್ರೂ ಇದೆಯಾ ಅಂತ ಕೇಳಿದ್ರೆ ಅದಕ್ಕೂ ಕೂಡ ಉತ್ತರ ಹಿಂದೂ ಧರ್ಮ ಅಂತಾರೆ ಕೆಲವರು. ಹಿಂದೂಗಳು ಎಷ್ಟು ಅಮಾಯಕರು ಅಂದ್ರೆ ಪಕ್ಕದ ಮನೆಯವನ ಮೇಲೆ ಅಟ್ಯಾಕ್ ಆದರೂ ಚಿಂತಿಸೋದಿಲ್ಲ. ನಿರುಪದ್ರವ ಜೀವಿಗಳಂತೆ ತಮ್ಮ ಪಾಡಿಗೆ ತಾವಿರ್ತಾರೆ. ಇದೇ ನೋಡಿ ಇತಿಹಾಸದಲ್ಲಿ ದೇಶದೊಳಗೆ ನುಗ್ಗಿ ನಮ್ಮನ್ನ ಆಳಿದ ಪ್ರತಿಯೊಬ್ಬರಿಗೂ ಅಡ್ವಾಂಟೇಜ್ ಆಗಿದ್ದು. ಹೋಗ್ಲಿ, ಇದರಿಂದ ಬುದ್ಧಿ ಕಲಿತರ ಅಂತ ಕೇಳಿದರೆ ಖಂಡಿತ ಇಲ್ಲ. ಆದ್ರೆ ಬಾಂಗ್ಲಾದಲ್ಲಿ ಈಗ ಹಿಂದೂಗಳು ಒಗ್ಗೂಡಿದ್ದಾರೆ. ಬೇರೆ ದಾರಿಯೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಜಾತ್ಯತೀತತೆಯ ಗುಂಗಿಂದ ಹೊರಬಂದು ಪ್ರಾಣ ಉಳಿಸಿಕೊಳ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಹಸೀನಾ ರಾಜೀನಾಮೆಯ ಮರುಕ್ಷಣದಿಂದಲೇ ಅಲ್ಲಿ ಎಷ್ಟು ಹಿಂದೂಗಳ ನರಮೇಧ ನಡೆದಿದೆಯೋ ಗೊತ್ತಿಲ್ಲ. ಭಾರತದ ಗಲ್ಲಿಯಲ್ಲಿ ಒಂದು ನಾಯಿಗೆ ಕಲ್ಲೆಸೆದಿದ್ದು ಗೊತ್ತಾದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆ ಪೆಟಾ ಎಂಟ್ರಿ ಆಗುತ್ತೆ, ಮಾನವೀಯತೆಯ ಪಾಠ ಹೇಳುತ್ತೆ. ಆದ್ರೆ ಒಂದು ಧರ್ಮದ ಜನರನ್ನ ನಾಮಾವಶೇಷ ಮಾಡ್ತಾ ಇದ್ರು ಕೂಡ ಒಂದೇ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬಾಯಿ ಬಿಡೋದಿಲ್ಲ ಅಂದ್ರೆ ಏನರ್ಥ? ಬಾಂಗ್ಲಾದಲ್ಲಿ ಮತಾಂಧರು ಕೇವಲ ಕೊಲ್ತಾ ಇಲ್ಲ, ಕೊಡಬಾರದ ಚಿತ್ರಹಿಂಸೆ ಕೊಟ್ಟು ಬೆತ್ತಲು ಮಾಡಿ ಹಗ್ಗ ಕಟ್ಟಿ ನೇತು ಹಾಕ್ತಾ ಇದ್ದಾರೆ. ಇದನ್ನ ಸುಖ ಸುಮ್ನೆ ಹೇಳ್ತಾ ಇಲ್ಲ. ಸ್ವಲ್ಪ ಇಂಟರ್ನೆಟ್ ನಲ್ಲಿ ಹುಡುಕಾಡಿ ನೋಡಿ, ಅದರ ನರಕ ದರ್ಶನ ನಿಮಗೆ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಒಂದಾಗಿರೋ ಬಾಂಗ್ಲಾ ಹಿಂದೂಗಳು ರಾಜಧಾನಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಏಕತೆಯನ್ನ ಪ್ರದರ್ಶಿಸಿ ನಮ್ಮನ್ನ ಉಳಿಸಿ ಅಂತ ಅಂಗಲಾಚಿ ಬೇಡಿಕೊಳ್ತಾ ಇದ್ದಾರೆ. ಅವಾಮಿ ಲೀಗ್ ನೇತೃತ್ವದ ಪ್ರತಿಭಟನೆ ನಡೀತಾ ಇದ್ದು ಎಲ್ಲರೂ ಒಗ್ಗೂಡ್ತಾ ಇದ್ದಾರೆ. ನಾವು ಬೇರೆಯವರಲ್ಲ, ನಾವು ಇದೇ ನೆಲದ ಮಕ್ಕಳು.
ನಮ್ಮನ್ನ ಉಳಿಸಿ ಕೊಲ್ಲಬೇಡಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ. ಲೆಕ್ಕದ ಪ್ರಕಾರ ಬಾಂಗ್ಲಾದಲ್ಲಿ 8% ಹಿಂದೂಗಳಿದ್ದಾರೆ. ಆದರೆ ಕಳೆದ ಕೆಲ ದಿನಗಳಿಂದ ನಡೆದಿರೋ ಮಾರಣ ಹೋಮದ ನಂತರ ಈ ಪರ್ಸೆಂಟೇಜ್ ತಗ್ಗಿದೆ ಅಂತ ಕೆಲವರು ಆತಂಕ ಹೊರಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಅನುಭವಿಸಿದ ಮೇಲೂ ಶಾಂತಿಯುತವಾಗಿ ಅಲ್ಲಿನ ಹಿಂದೂ ಸಮುದಾಯ ಪ್ರತಿಭಟನೆ ಮಾಡ್ತಾ ಇದೆ. ನಮ್ಮನ್ನ ಉಳಿಸಿ ಅನ್ನೋ ಬೋರ್ಡ್ ಗಳನ್ನ ಹಿಡಿದು ಕೆಲವರು ಬೀದಿಗೆ ಇಳಿದಿದ್ರೆ, ಇನ್ನು ಕೆಲವರು ಗುಂಪುಗೂಡಿ ಭಜನೆ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಅಂತ ಭಜನೆ ಮಾಡ್ತಾ ಇರೋ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ನೇರವಾಗಿ ಸಹಾಯಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲದೆ ಇದ್ರೂ ಸಂತ್ರಸ್ತರ ಮೇಲೆ ಕರುಣೆ ಇರುವವರು ಒಟ್ಟಾಗಿ ಇರಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ದಾರೆ. ಕೊನೆ ಪಕ್ಷ ದೊಡ್ಡ ಮಟ್ಟದಲ್ಲಿ ಕೂಗಿದ ಮೇಲಾದ್ರೂ ವಿಶ್ವ ಮಟ್ಟದಿಂದ ಯಾವ್ದಾದ್ರೂ ನೆರವು ಸಿಗ್ಬೋದಾ ಅಂತ ಎದುರು ನೋಡ್ತಾ ಇದ್ದಾರೆ. ಇನ್ನು ಕೆಲವರ ಅನಿಸಿಕೆ ಪ್ರಕಾರ ಬಾಂಗ್ಲಾದಲ್ಲಿ ಆದ ಘಟನೆ ಭಾರತೀಯರಿಗೆ ಪಾಠ ಅನ್ನೋದು, ಆದ್ರೆ ಇದು ಶುದ್ಧ ಸುಳ್ಳು ಅನ್ನೋದನ್ನ ಬಹುತೇಕರು ಹೇಳ್ತಾ ಇದ್ದಾರೆ. 80 ಕೋಟಿಗೂ ಅಧಿಕ ಹಿಂದೂಗಳ ಪೈಕಿ 50-100 ಜನರು ಮಾತ್ರ ಉಳಿತಾರಲ್ಲ, ಆಗ ಒಗ್ಗಟ್ಟು ಬರಬಹುದೇನೋ ಅಥವಾ ಆಗ್ಲೂ ಡೌಟು ಅಂತ ಬಹುತೇಕರು ಅಭಿಪ್ರಾಯ ಪಡ್ತಿದ್ದಾರೆ. ಹಾಗಿದ್ರೆ ಒಗ್ಗಟ್ಟು ಅಂದ್ರೆ ಏನು? ಇನ್ನೊಂದು ಧರ್ಮದ ಮೇಲೆ ದಾಳಿ ಮಾಡೋದಾ? ಖಂಡಿತ ಅಲ್ಲ. ಯಾರನ್ನೋ ಹಿಂಸಿಸಿ ಧರ್ಮವನ್ನ ಉಳಿಸಿಕೊಳ್ತೀವಿ ಅನ್ನೋದೇ ಆ ಧರ್ಮ. ಹಿಂಸಿಸೋದು, ಪ್ರಚೋದಿಸೋದು ಇದ್ಯಾವುದು ನಮ್ಮ ಮಣ್ಣಿನ ಸಂಸ್ಕೃತಿ ಅಲ್ಲವೇ ಅಲ್ಲ. ಆದ್ರೆ ನಮ್ಮನ್ನ ನಾವು ಉಳಿಸ್ಕೊಳ್ಬೇಕಲ್ವಾ? ಅದು ಸಾಧ್ಯವಾಗೋದು ನಾವು ಎಂತವರಿಗೆ ಬೆಂಬಲವನ್ನ ಸೂಚಿಸ್ತೀವಿ ಅನ್ನೋದರ ಮೇಲಿದೆ ಅಂತ ಹಲವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಹಿಂದೂ ಧರ್ಮದಲ್ಲಿ ತಪ್ಪುಗಳೇ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಇದೆ. ಕಾಲ ಕಾಲಕ್ಕೆ ತಕ್ಕಂತೆ ನಮ್ಮ ಹಿರಿಯರು ಮಾಡಿದ್ದ ತಪ್ಪುಗಳನ್ನ ನಾವು ಸರಿಪಡಿಸಿಕೊಂಡು ಹೋಗ್ಬೇಕು. ಕಾಮನ್ ಸೆನ್ಸ್ ಅನ್ನೋದೊಂದು ಇರುತ್ತಲ್ವಾ, ಅದನ್ನ ಉಪಯೋಗಿಸಿ ಎಲ್ಲರೂ ಒಟ್ಟಾಗಿರ್ಬೇಕು. ಆದರೆ ಅದರಲ್ಲಿ ಭಾರತೀಯರು ಹಿಂದುಳಿತಾ ಇದ್ದಾರೆ ಅನ್ನೋದು ಹಲವರ ಅನಿಸಿಕೆ. ಇನ್ನು ಕೆಲವರು ಹೇಳೋದೇನೆಂದ್ರೆ, ಒಂದು ವೇಳೆ ಭಾರತದಲ್ಲೂ ಇಂಥ ಪರಿಸ್ಥಿತಿ ಬಂತು ಅಂದ್ರೆ ಬುದ್ಧಿಜೀವಿಗಳ ಮೇಲೂ ಹಲ್ಲೆ ಆಗುತ್ತೆ ಅಲ್ವಾ ಅಂತ. ಆದ್ರೆ ಇನ್ನೊಂದಷ್ಟು ಜನರು ಅದಕ್ಕೂ ಕೂಡ ಸರಿಯಾದ ಉತ್ತರ ನೀಡ್ತಾ ಇದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿದ್ರೂ ತಪ್ಪಿನ ಕಡೆಗೆ ನಿಲ್ತಾರೆ ಅಂದ್ರೆ ಅವರಿಗೆ ಲಾಭ ಇದ್ದೇ ಇರುತ್ತಲ್ವಾ. ಭಾರತದಲ್ಲಿ ಅಂತ ಪರಿಸ್ಥಿತಿ ಬಂದ್ರೆ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ಎಲ್ಲರೂ ವಿದೇಶಗಳಿಗೆ ಓಡಿ ಹೋಗ್ತಾರೆ. ಅವರಿಗೆ ಎಸ್ಕೇಪ್ ಆಗೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡಿಕೊಡೋ ವ್ಯವಸ್ಥೆ ಇದೆ ಅನ್ನೋದು ಹಲವರ ಅಭಿಪ್ರಾಯ. ಅಂತಿಮವಾಗಿ ಬಲಿಯಾಗೋದು ಯಾರಂದ್ರೆ ನಮಗ್ಯಾಕೆ ಅಂತ ಅನ್ಕೊಂಡು ಜೀವನ ಸಾಗಿಸ್ತಾ ಇರ್ತಾರಲ್ವಾ ಅವರೇ. ಇವತ್ತು ಬಹುತೇಕ ವಿದ್ಯಾವಂತರು ಇಸ್ರೇಲ್ಗೆ ಬೆಂಬಲ ಕೊಡೋದು ಯಾಕೆ ಅನ್ನೋದನ್ನ ಹುಡುಕ್ತಾ ಹೋದ್ರೆ ಇಂಥದ್ದೇ ವಿಚಾರ ಸಿಗುತ್ತೆ. ಇಸ್ರೇಲ್ ಯಹೂದಿ ಧರ್ಮೀಯರ ರಾಷ್ಟ್ರ, ಪ್ರಪಂಚದಲ್ಲೇ ಯಹೂದಿಗಳಿಗಾಗಿ ಇರೋ ಏಕೈಕ ರಾಷ್ಟ್ರ. ಯಹೂದಿಗಳ ಸಂಖ್ಯೆ ಹಿಂದೂಗಳ ರೀತಿ ಕೋಟಿ ಕೋಟಿಯಲ್ಲಿಲ್ಲ, ಲಕ್ಷದಲ್ಲಿದೆ. ಪುಟ್ಟ ಇಸ್ರೇಲ್ನ ಸುತ್ತ ಇರುವವರೆಲ್ಲ ವೈರಿಗಳೇ. ಆದ್ರೂ ಕೂಡ ಇಸ್ರೇಲ್ ಯಾರಿಗೂ ಜಗ್ಗದೆ ಅಸ್ತಿತ್ವವನ್ನ ಕಾಪಾಡಿಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ದೇಶ ಪ್ರೇಮ. ಅಲ್ಲಿ ದೇಶ ವಿರೋಧಿಗಳಿಲ್ಲ, ಅಂತವರಿಗೆ ಜಾಗವೂ ಇಲ್ಲ, ಬುದ್ಧಿಜೀವಿಗಳಂತೂ ಮೊದಲೇ ಇಲ್ಲ. ವಂಡರ್ ವುಮೆನ್ ಸಿನಿಮಾದ ನಾಯಕಿ ಗಾಲ್ ಗಡೋಟ್ ಎಂತ ದೊಡ್ಡ ಸೆಲೆಬ್ರಿಟಿ. ಆಕೆಗಿರೋ ಪಾಪ್ಯುಲಾರಿಟಿ ಭಾರತದ ಮುಕ್ಕಾಲು ವಾಸಿ ಸಿನಿಮಾ ಮಂದಿಗೆ ಇಲ್ವೇ ಇಲ್ಲ. ಅಂತವಳು ಕೂಡ ದೇಶ ಅಂತ ಬಂದ್ರೆ ಮುಲಾಜೆ ಇಲ್ಲದೆ ನಾನು ನನ್ನ ದೇಶದ ಪರ ಅಂತ ಹೇಳಿಕೊಡ್ತಾಳೆ. ಆದ್ರೆ ನಮ್ಮವರು ಇದೇ ವ್ಯತ್ಯಾಸ. ಸದ್ಯ ಬಾಂಗ್ಲಾ ಹಿಂದೂಗಳ ಪರ ದನಿ ಗಟ್ಟಿಯಾಗ್ತಾ ಇದ್ದ ಹಾಗೆ ವಿಶ್ವಸಂಸ್ಥೆಯ ಕಡೆಯಿಂದಲೂ ಸಣ್ಣ ಮಟ್ಟದಲ್ಲಿ ಪ್ರತಿಕ್ರಿಯೆ ಬರ್ತಾ ಇದೆ. ಮೋದಿ ಸರ್ಕಾರ ಬಾಂಗ್ಲಾದ ಹಿಂದೂಗಳನ್ನ ಕಾಪಾಡೋದಕ್ಕೆ ಏನು ಮಾಡಲಿದೆ ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.